ಸ್ನೇಹಿತರೆ ನಮಸ್ಕಾರ. ವಾಕಿಂಗ್ ಟೈಮ್ ನಂದು. ಏನಂದರೆ ವಿಡಿಯೋ ಮಾಡೋ ಉದ್ದೇಶ ನೋಡಿ, ಎಲ್ಲರೂ ಅಷ್ಟೇ ನಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಬೇಕಾಗತ್ತೆ, ಹಾಗೂ ನಮ್ಮ ಕೆಲಸದ ಬಗ್ಗೆಯೂ ಕಾಳಜಿ ವಹಿಸಲೇಬೇಕು. ಇಲ್ಲಿ ವಿಚಾರ ಏನಂತ ಹೇಳಿದ್ರೆ, ನಾವು ಚಾಲಕರು ಅಂದರೆ ನಮ್ಮ ವೃತ್ತಿ ಚಾಲಕ ಆಗಿದ್ದರಿಂದ ಚಾಲನೆ ಮಾಡ್ತಾಯಿರ್ತೀವಿ. ಆದರೆ ಚಾಲಕರ ಆಗಿ ಕೆಲಸ ಮಾಡಬೇಕು. ಆದರೆ ಚಾಲಕದ ಥರ ನಮ್ಮನ್ನು ನಮ್ಮ ಕ್ಲೈಂಟ್ಗಳಾಗಲಿ ಕಸ್ಟಮರ್ಗಳಾಗಲಿ ಟ್ರೀಟ್ ಮಾಡಬಾರ್ದು. ಅರ್ಥ ಮಾಡ್ಕೊಂಡ್ರೆ ಅಂದ್ಕೊಳ್ತೀನಿ. ಅಂದರೆ ನಾವು ಇರೋ ಸ್ಟೈಲು, ನಮ್ಮ ಹಾಕೋಂಥ ಬಟ್ಟೆ, ನಾವು ಮಾತಾಡೋ ಸ್ಟೈಲಾಗಲಿ, ನಾವು ಮಾತಾಡೋ ವಿಧಾನ, ಅವರಿಗೆ ಕೊಡುವಂಥ ಸರ್ವೀಸು, ಇವೆಲ್ಲ ತುಂಬ ಇಂಪಾರ್ಟೆಂಟ್ ಇರುತ್ತೆ. ಇವೆಲ್ಲ ಇದ್ದಾಗನೇ ನಿಮಗೆ ಕ್ಲೈಂಟ್ ಆಗಲಿ ನಮ್ಮ ಕಸ್ಟಮರ್ ಆಗಲಿ ರೆಸ್ಪೆಕ್ಟು, ನಮಗೆ ಕೊಡೋವಂಥ ವ್ಯಾಲ್ಯೂ ಇವೆಲ್ಲ ಜಾಸ್ತಿ. ನಾನು ಅದಕ್ಕೆ ಯಾವಾಗಲೂ ಹೇಳ್ತಾಯಿದ್ದೆ, ದಯವಿಟ್ಟು ನೋಡಿ, ನಮ್ಮ ಚಾಲಕರು ಯಾವುದೇ ಥರದ ನಾವು ಚಾಲನೆ ಮಾಡುವಾಗ ಸರ್ವಿಸ್ ಕೊಡ್ತೀವಲ್ಲ, ಕಸ್ಟಮರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಬೇಕು, ಅವ್ರು ಖುಷಿ ಆಗಬೇಕು. ನಮ್ಮ ಕಾರಲ್ಲಿ ಕೂತ್ರೆ ಅವ್ರ ಮನೇಲಿ ಕೂತಂಗಿರಬೇಕು ಅಂತ ನಮ್ಮ ಜೊತೆ ಮಾತಾಡೋ ಒಡನಾಟ ಇವೆಲ್ಲ ತುಂಬ ಇಂಪಾರ್ಟೆಂಟು. ಹಾಗಾಗಿ ಯಾವಾಗಲೂ ನಾನು ಅಪ್ಡೇಟ್ ಕೊಡ್ತಾ ಇರ್ತೀನಿ. ದಯವಿಟ್ಟು ನೋಡಿ, ಅದರಲ್ಲಿ ಎಷ್ಟೋ ವಿಷಯಗಳಿರುತ್ತೆ, ತಿಳ್ಕೊಳ್ಳಿ. ಆರೋಗ್ಯದ ಬಗ್ಗೆ ನಾನು ಸಲಹೆ ಕೊಡ್ತೀನಿ. ಯಾಕಂದರೆ ಆರೋಗ್ಯ ತುಂಬ ಇಂಪಾರ್ಟೆಂಟು. ಈಗ ಹೇಗೆ ಗಾಡಿಗೆ ನೀವು ನೋಡಿ, ನಮ್ಮ ಚಾಲಕರು ಗಾಡಿಗಳನ್ನ ಎಷ್ಟು ಚೆನ್ನಾಗಿ ಇಟ್ಕೊಂಡಿರ್ತಾರೆ. ಒಂದು ಗಾಡಿಯಲ್ಲಿ ಆಯಿಲ್ ಇಲ್ಲ ಅಂದರೆ ಚೆಕ್ ಮಾಡ್ಕೊಳ್ಳೋದು, ಕೂಲೆಂಟ್ ಇಲ್ಲ ಅಂದರೆ ಚೆಕ್ ಮಾಡ್ಕೊಳ್ಳೋದು, ಏರ್ ಫಿಲ್ಟರ್ ಸರಿ ಇದೆಯೋ, ಆಯಿಲ್ ಫಿಲ್ಟರ್ ಸರಿ ಇದೆಯೋ ಕ್ಲೀನ್ ಮಾಡ್ಕೊಳ್ಳೋದು, ಗಾಡಿ ಕ್ಲೀನ್ ಮಾಡ್ಕೊಳ್ಳೋದು, ಡಾಕ್ಯುಮೆಂಟ್ಗಳನ್ನ ನೋಡ್ಕೊಳ್ಳೋದು, ಟೈರ್ ಸರಿ ಇದೆಯೋ, ಪಂಚರ್ ಆಗಿದೆಯೋ, ಏರ್ ಓಡಿಸೋದು. ಸೊ ನೋಡಿ, ಗಾಡಿಗೆ ಇಷ್ಟೊಂದು ವ್ಯಾಲ್ಯೂ ಕೊಟ್ಟು ಇಷ್ಟೊಂದು ಎಲ್ಲನೂ ಗಾಡಿ ಬಗ್ಗೆ, ಅಂದರೆ ಅದು ದುಡಿಯುತ್ತೆ, ನಮ್ಗೆ ದುಡಿಮೆ ಕೊಡುತ್ತೆ, ಕೈಗೆ ದುಡ್ಡು ಬರುತ್ತೆ. ಹಾಗೆ ನಮ್ಮ ದೇಹ ನಮ್ಮ ಆಸ್ತಿ. ನಮ್ಮ ದೇಹದಲ್ಲಿ ನಮಗೆ ಆರೋಗ್ಯ ಚೆನ್ನಾಗಿರ್ಬೇಕಂದ್ರೆ ಕಂಪಲ್ಸರಿ ನಾವು ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಬೇಕು. ನಮ್ಮ ಆರೋಗ್ಯ 30-40 ಅನ್ನೋಷ್ಟಕ್ಕೆ ಒಂದೊಂದೇ ಬರ್ತಾ ಇರುತ್ತೆ ಕೆಲಸಗಳು, ಅಂದರೆ ಕಾಯಿಲೆಗಳು. ಅವಾಗ ಏನು ಮಾಡಬೇಕು? ಅದಕ್ಕೆ ತಕ್ಕನಾದಂಥ ಒಳ್ಳೆ ಆಹಾರ ಕೊಡಬೇಕು, ನೀರಿನ ಅಂಶ ಕೊಡಬೇಕು, ವ್ಯಾಯಾಮ ಕೊಡಬೇಕು, ವಾಕಿಂಗ್ ಕೊಡಬೇಕು, ಈ ಥರ ಸುಮಾರು ಇದೆ. ಹಾಗಾಗಿ ದಯವಿಟ್ಟು ಇವೆಲ್ಲನೂ ಪಾಲಿಸ್ಬೇಕಾಗತ್ತೆ. ಆವಾಗ ನಿಮಗೆ ಆರೋಗ್ಯನೂ ಚೆನ್ನಾಗಿರುತ್ತೆ. ಆರೋಗ್ಯ ಚೆನ್ನಾಗಿದ್ಬಿಟ್ರೆ ಆಟೋಮೆಟಿಕ್ಲಿ ಎಲ್ಲನೂ ಚೆನ್ನಾಗಾಗ್ತಾ ಇರುತ್ತೆ. ದಯವಿಟ್ಟು ನಮ್ಮ ಸ್ನೇಹಿತರೆಲ್ಲರೂ ನಿಮ್ಮ ಆರೋಗ್ಯ, ಗಾಡಿಗಳ ಬಗ್ಗೆ, ಫ್ಯಾಮಿಲಿ ಬಗ್ಗೆ ನಿಗಾ ವಹಿಸಿ. ಧನ್ಯವಾದಗಳು.